ವಿಶೇಷ ಏನಿಲ್ಲ. ನಾವು ಅವ್ರ ಕಚೇರಿಗೆ ಹೋಗ್ತಾ ಇದ್ದೀವಿ, ನಾವೇ ಇಲ್ಲಿ ಬರ್ತೀವಿ ಅಂದ್ರೆ ಅಷ್ಟೇ. ಇಲ್ಲಿ ಬಂದರು, ಊಟ ಟೈಮ್ ಆಗಿತ್ತು, ಊಟ ಮಾಡಿದ್ರು ಅಷ್ಟೇ. ಸುಮಾರು 1 ಗಂಟೆವರೆಗೆ ಕೂತಿದ್ರು. ಸುಮಾರು ಚರ್ಚೆ ಆಯಿತು ಪಕ್ಷದ ಬಗ್ಗೆ, ಸಂಘಟನೆ ಬಗ್ಗೆ, ಮುಂದಿನ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ರು ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಯಾವುದೇ ಚರ್ಚೆ ಆಗಿಲ್ಲ. ಮತ್ತೆ ನಿಮಗೆ ಸ್ಪೆಸಿಫಿಕ್ ಆಗಿದ್ರೆ ಹೇಳ್ತೇನೆ. ಯಾವುದ್ರೆ ಇಲ್ಲ, ಅದ್ರ ಬಗ್ಗೆ ಏನು ಚರ್ಚೆ ಆಗಿಲ್ಲ. ಸೊ ಆ ರೀತಿ ಯಾವುದೂ ಚರ್ಚೆ ಆಗಿಲ್ಲ. ಆದರೆ ನಾನೇ ಅಲ್ಲಿ ಹೋಗ್ತಾ ಇದ್ದೆ ಅವ್ರ ಕಚೇರಿ ನನ್ನ ಕೆಲಸಕ್ಕೆ. ಇಲ್ಲ, ಇಲ್ಲೇ ಬರ್ತೀನಿ ಅಂದ್ರೆ ಬಂದಿದ್ದಾರೆ ಅಷ್ಟೇ. ಇಲ್ಲ, ಕೇಂದ್ರ ಬಂದರೆ ಎಲ್ಲ ಬರ್ತಾರೆ ಹೋಗ್ತಾರೆ. ಅದಕ್ಕೆ ನಾವು ಹೋಗ್ತಾ ಇರ್ತೀವಿ, ಅವ್ರ ಮನೆಗೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಹಾಗೇನಿಲ್ಲ. ಮುಂಚೆಯಿಂದ ಅವ್ರೇನು ಬಂದಿದ್ದಾರಲ್ಲ, ಸಾಕಷ್ಟು ಸಾರಿ ನಮ್ಮ ಮನೆಗೆ ಬಂದಿದ್ದಾರೆ. ಸಾಕಷ್ಟು ಸಾರಿ ಹೋಮ್ ಮಿನಿಸ್ಟರ್ ಬಂದು ಹೋಗಿದ್ದಾರೆ ನಮ್ಮ ಮನೆಗೆ. ಅವ್ರ ಮನೆಗೆ ನಾವು ಹೋಗಿದ್ದೀವಿ. ಬೇರೆ ಸಚಿವರು ನಮ್ಮ ಮನೆಗೆ ಬಂದರೆ ನಾವು ಅವ್ರ ಮನೆಗೆ ಹೋಗಿದ್ದೀವಿ. ಹೊಸದಲ್ಲ. ಸೊ ನಡೀತಾನೆ ಇರ್ತದೆ ಅಷ್ಟೇ. ಎಲ್ಲ ನಡೆದು ಅದಕ್ಕೆ ಒಂದೇ ಮನೆಯಲ್ಲಿ ಹೋಗೋದು, ಇದೆಲ್ಲ ಆ ಕಡೆ ಹೋಗೋದು, ಆ ಮನೆಗೆ ಈ ಮನೆಗೆ. ಇದು ರಾಜಕೀಯದಲ್ಲಿ ನಾವು ಒಂದೇ ಪಕ್ಷದಲ್ಲಿ ಇದ್ದೀವಿ, ನಡೀತಾನೆ ಇರ್ತದೆ. ಧ್ರುವೀಕರಣ ಎಲ್ಲ ಧ್ರುವೀಕರಣದಲ್ಲಿ ಇದ್ದೀವಿ, ಮತ್ತೇನು ಧ್ರುವೀಕರಣ ಆಗುವಂಥದ್ದು ಏನಿದೆ. ನೆಕ್ಸ್ಟ್ ಸತೀಶ್ ಜಾರಕಿಹೊಳಿ ಅವರು ಇಲ್ಲಾಂದ್ರೆ ಪರಮೇಶ್ವರ್ ಇಬ್ಬರಲ್ಲಿ ಒಬ್ಬರು ಸಿಎಂ ಆಗ್ತಾರೆ ಅಂತೇಳಿ ಅಲ್ಲಿ ಡೆಲ್ಲಿನಲ್ಲಿ ಚರ್ಚೆ ಆಗ್ತಾ ಇದೆ. ಇಲ್ಲಿ ಚರ್ಚೆ ಆಗಿಲ್ಲ. ಅಲ್ಲೇ ಆಗಿರ್ಬೋದು, ಇಲ್ಲಿ ಚರ್ಚೆ ಆಗಿಲ್ಲ. ಇಲ್ಲಿ ನಮ್ಮಲ್ಲಿ ಚರ್ಚೆ ಆಗಿಲ್ಲ. ಸೊ ಅವ್ರು ಬಂದಿದ್ರಷ್ಟೇ. ಅಂಥದ್ದು ಇಂಥಲ್ಲಿಗೆ ವಿಶೇಷ ಏನಿಲ್ಲ. ಪವರ್ ಸೆಂಟರ್ ಏನಿಲ್ಲ ಇಲ್ಲಿ, ಹಂಗೇನು ಪವರ್ ಸೆಂಟರ್ ಅಂತೇನಿಲ್ಲ. ಈಗ ಆ ಪರಿಸ್ಥಿತಿ ಬರೋಲ್ಲ ಈಗ ಸದ್ಯಕ್ಕಂತೆ, ಅದಿಲ್ಲ. ಆಗೋಗಿಲ್ಲ. ಹಿಂದಕ್ಕೆ ಯಾವಾಗಲೂ ಚರ್ಚೆ ಮಾಡಿದ್ವಿ, ಹೊಸದೇನಿಲ್ಲ. ಹಿಂದೂ ಕೂಡ ಸಾಕಷ್ಟು ಸಾರಿ ನಾವು ಇಲ್ಲಿ ಸೇರಿದ್ದೀವಿ. ರಾಜ್ಯದ ಆಗುಗಳನ್ನ ಅವಾಗ ಕೂಡ ಚರ್ಚೆ ಮಾಡಿದ್ವಿ, ಹೊಸದೇನಿಲ್ಲ. ಸಂಕಷ್ಟದ ಬಗ್ಗೆ ಚರ್ಚೆ ಆಯ್ತು ಸರ್. ಸಂಕಷ್ಟ ಪಾರ ಆಗಬೇಕಂತ ಪ್ರಾರ್ಥನೆ ಮಾಡಿದ್ವಿ. ಅವಕಾಶ ಬರಲಿ ಅಂತ ಚರ್ಚೆ ಮಾಡಿದ್ವಿ. ಚರ್ಚೆ ಆಗಿತ್ತು. ಸೊ ಇವತ್ತ ಗೊತ್ತಿದೆ ನಿಮಗೆ ಯಾವ ರೀತಿ ರಾಜ್ಯದಲ್ಲಿ ನಡೀತಾ ಇದೆ. ಸ್ವಾಭಾವಿಕ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಸೊ ಎಲ್ಲ ಒಳ್ಳೇದಾಗಲಿ ಅಂತ ಎಲ್ಲ ರೀತಿಯಿಂದ ಚರ್ಚೆ ಮಾಡಿದ್ವಿ. ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಏನಾದರೂ ಬಂದರೆ ಆ ಬಗ್ಗೆ ಚರ್ಚೆ ಮಾಡಿದ್ರೆ? ಇಲ್ಲ, ಬದಲಾವಣೆ ಪ್ರಶ್ನೆ ಇಲ್ಲ. ಯಾಕೆ ನಮ್ಮಲ್ಲಿ ಯಾರು ಕೂಡ ಬದಲಾವಣೆ ಯಾರೂ ಬಯಸಿಲ್ಲ. ಆ ದಿನಗಳು ಬರಲ್ಲ ಅಂತ ನಮಗೆ ಒಂದು ದೃಢವಾದ ನಂಬಿಕೆ ಇದೆ. ಒಂದು ವೇಳೆ ಅಂದ್ರೆ ಆ ದಿನ ಬಂದಾಗ ಹೇಳಲ್ಲ. ಒಂದು ವೇಳೆ ಇನ್ನೂ ಇಲ್ಲಲ್ಲ, ಒಂದು ವೇಳೆ ಇಲ್ಲ. ರೆಡಿ ಪ್ರಶ್ನೆ ಇಲ್ಲ, ರೆಡಿ. ಅದನ್ನ ನಾವು ಚರ್ಚೆನೂ ಮಾಡಿಲ್ಲ, ಯಾರು ಕೂಡ ಏನು ಮಾಡಿಲ್ಲ. ಪರಸ್ಪರ ಒಪ್ಪಂದಕ್ಕೆ ಇವತ್ತಿನ ಸಭೆ ಮುನ್ನಡೆ ಸಹಕಾರ ಕೊಡಿ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇಬ್ರು, ಯಾಕಂದ್ರೆ ಅಧ್ಯಕ್ಷರನ್ನು ಭೇಟಿಯಾಗಿದ್ದೀರಿ, ಪರಮೇಶ್ವರನ್ನು ಭೇಟಿಯಾಗಿ. ಯಾಕಂದ್ರೆ ರಾಜಣ್ಣ ಅವರು ನೀವಾಗಿ ಇಲ್ಲ ಪರಮೇಶ್ವರ ಆಗಿ ಅಂತ ಹೇಳ್ತಾ ಇದ್ದಾರೆ. ಓಪನ್ ಆಗಿ ಈಗ ಆ ಪ್ರಶ್ನೆಯಲ್ಲಿ ಉದ್ಭವಿಸೋದಿಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರ್ತಾರೆ. ಹೀಗಾಗಿ ಅದನ್ನು ಚರ್ಚೆ ಮಾಡೋದು ಅನಾವಶ್ಯಕ ಅಂತ ಸಾಕಷ್ಟು ಸಾರಿ ಹೇಳಿದ್ದೀನಿ. ಇವತ್ತು ಕೂಡ ಅದನ್ನೇ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಏನು ಮಾಡಿಸಿದ್ದೀರಿ ಸರ್? ಇವತ್ತು ಬಿಜೆಪಿ ಒಂದು ಆಡಿಯೋ ರಿಲೀಸ್ ಮಾಡಿದ್ದಾರೆ ಸರ್. ಅದರಲ್ಲಿ ಮೂಡಾದ ನಡವಳಿ ಬಗ್ಗೆ ಆಡಿಯೋ. ಎಲ್ಲಿಯೂ ಕೂಡ ಮುಖ್ಯಮಂತ್ರಿಯವರ ಪತ್ನಿಯವರ ಹೆಸರಿಗೆ ಸೈಟ್ ಕೊಡಬೇಕು ಅನ್ನುವಂಥ ದಾಖಲೆನೇ ಇಲ್ಲ. ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಸಿಎಂ ಅವರಿಗೆ 14 ಸೈಟ್ ಕೊಡಲಾಗಿದೆ ಅನ್ನೋದು ಅವರ ಆರೋಪ. ನೋಡಿ, ಏನೇ ಇದ್ರೂ ಚರ್ಚೆ ಎನ್ಕ್ವೈರಿ ನಡೀತಾ ಇದೆ. ಆಯೋಗ ನೇಮಿಸಿದ್ದಾರೆ ಸಿಎಂ ಅವರು, ದೇಸಾಯಿ ಆಯೋಗ. ಅಲ್ಲಿ ಅವಕಾಶ ಇದೆ ಎಲ್ಲ ಹೇಳಲಿಕ್ಕೆ. ಸೊ ಅವ್ರು ವರದಿ ಕೊಟ್ಟ ನಂತರ ನೋಡೋಣ ಹತ್ರ ಏನು ಬರ್ತೈತೆ, ಆವಾಗ ನೋಡೋಣ. ಏನು ಮಾಡಿಸಿದ್ರಿ ಸರ್? ಅವ್ರು ಜೋಳದ ರೊಟ್ಟಿ ಸ್ಪೆಷಲ್ ತುಂಬಾ ಚೆನ್ನಾಗಿತ್ತು ಅಂದ್ರು ಡೈರೆಕ್ಟರ್ ಸರ್. ರೊಟ್ಟಿ ತುಂಬಾ ಚೆನ್ನಾಗಿತ್ತು, ಜೋಳದ ರೊಟ್ಟಿ. ಖುಷಿ ಆಯ್ತು ನನಗೆ ಇವತ್ತು. ಜೋಳದ ರೊಟ್ಟಿ ಪಲ್ಯ ಏನು ಮಾಡ್ತಿದ್ರಿ? ಗೋಕಾಕ್ ಕರ್ದಂಟು ರೊಟ್ಟಿ ಸ್ಪೆಷಲ್. ತುಪ್ಪ ಗಿಪ್ಪ ಹಾಕ್ಸಿದ್ರೆ ಸರ್ ಜೋಳದ ರೊಟ್ಟಿ? ನೀವು ಏನು ವಿಶೇಷ ಏನಿಲ್ಲ. ನಾವು ಅವ್ರ ಕಚೇರಿಗೆ ಹೋಗ್ತಾ ಇದ್ದೀವಿ, ನಾವೇ ಇಲ್ಲಿ ಬರ್ತೀವಿ ಅಂದ್ರೆ ಅಷ್ಟೇ. ಇಲ್ಲಿ ಬಂದರು, ಊಟ ಟೈಮ್ ಆಗಿತ್ತು, ಊಟ ಮಾಡಿದ್ರು ಅಷ್ಟೇ. ಸುಮಾರು 1 ಗಂಟೆವರೆಗೆ ಕೂತಿದ್ರು. ಸುಮಾರು ಚರ್ಚೆ ಆಯಿತು ಪಕ್ಷದ ಬಗ್ಗೆ, ಸಂಘಟನೆ ಬಗ್ಗೆ, ಮುಂದಿನ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ರು ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಯಾವುದೇ ಚರ್ಚೆ ಆಗಿಲ್ಲ. ಮತ್ತೆ ನಿಮಗೆ ಸ್ಪೆಸಿಫಿಕ್ ಆಗಿದ್ರೆ ಹೇಳ್ತೇನೆ. ಪಕ್ಷದ ಯಾವುದ್ರೆ
ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಇಲ್ಲ, ಅದ್ರ ಬಗ್ಗೆ ಏನು ಚರ್ಚೆ ಆಗಿಲ್ಲ. ಸೊ ಆ ರೀತಿ ಯಾವುದೂ ಚರ್ಚೆ ಆಗಿಲ್ಲ. ಆದರೆ ನಾನೇ ಅಲ್ಲಿ ಹೋಗ್ತಾ ಇದ್ದೆ ಅವ್ರ ಕಚೇರಿ ನನ್ನ ಕೆಲಸಕ್ಕೆ, ಇಲ್ಲ ಇಲ್ಲೇ ಬರ್ತೀನಿ ಅಂದರೆ ಬಂದಿದ್ದಾರೆ ಅಷ್ಟೇ. ಸರ್ ನಿಮ್ಮದೇ ಕೇಂದ್ರ ಬಿಂದು ಆಗಿದೆಯಲ್ಲ ಸರ್ ಇತ್ತೀಚೆಗೆ? ಇಲ್ಲ, ಕೇಂದ್ರ ಬಂದರೆ ಎಲ್ಲ ಬರ್ತಾರೆ ಹೋಗ್ತಾರೆ. ಅದಕ್ಕೆ ಮನೆ ಅಲ್ಲ ಸರ್. ನಾವು ಹೋಗ್ತಾ ಇರ್ತೀವಿ, ಅವ್ರ ಮನೆಗೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಸರ್, ನಿಮ್ಮ ಮೇಲೆ ಜಾಸ್ತಿ ಕೊಂಡು ಬರ್ತಾ ಇದ್ದಾರೆ ಸರ್. ಎಲ್ಲ ಮೇಲೆ ಜಾಸ್ತಿ ಪ್ರೀತಿ ಸ್ಟಾರ್ಟ್ ಆಗಿದೆ. ಹಾಗೇನಿಲ್ಲ. ಮುಂಚೆಯಿಂದ ಅವ್ರೇನು ಬಂದಿದ್ದಾರಲ್ಲ, ಸಾಕಷ್ಟು ಸಾರಿ ನಮ್ಮ ಮನೆಗೆ ಬಂದಿದ್ದಾರೆ. ಸಾಕಷ್ಟು ಸಾರಿ ಹೋಮ್ ಮಿನಿಸ್ಟರ್ ಬಂದು ಹೋಗಿದ್ದಾರೆ ನಮ್ಮ ಮನೆಗೆ, ಅವ್ರ ಮನೆಗೆ ನಾವು ಹೋಗಿದ್ದೀವಿ. ಬೇರೆ ಸಚಿವರು ನಮ್ಮ ಮನೆಗೆ ಬಂದರೆ ನಾವು ಅವ್ರ ಮನೆಗೆ ಹೋಗಿದ್ದೀವಿ, ಹೊಸದಲ್ಲ. ಸೊ ನಡೀತಾನೆ ಇರ್ತದೆ ಅಷ್ಟೇ. ಅಲ್ಲ ಸರ್, ಕೆಲ ನಾಯಕರು ತಮ್ಮನ್ನು ಹುಡ್ಕೊಂಡು ಬರ್ತಾ ಇದ್ದಾರೆ, ಕೆಲ ನಾಯಕರು ತಮ್ಮನ್ನು ಕರೆಸ್ಕೊಳ್ತಾ ಇದ್ದಾರೆ ಸರ್. ಎಲ್ಲ ನಡೆದು ಅದಕ್ಕೆ ಒಂದೇ ಮನೆಯಲ್ಲಿ ಹೋಗೋದು, ಇದೆಲ್ಲ ಆ ಕಡೆ ಹೋಗೋದು, ಆ ಮನೆಗೆ ಈ ಮನೆಗೆ. ಇದು ರಾಜಕೀಯದಲ್ಲಿ ನಾವು ಒಂದೇ ಪಕ್ಷದಲ್ಲಿ ಇದ್ದೀವಿ, ನಡೀತಾನೆ ಇರ್ತದೆ. ರಾಜಕೀಯ ಧ್ರುವೀಕರಣ ಆಗ್ತಿದೆ ಸರ್ ಕಾಂಗ್ರೆಸ್ಸಲ್ಲಿ? ಧ್ರುವೀಕರಣ ಎಲ್ಲ ಧ್ರುವೀಕರಣದಲ್ಲಿ ಇದ್ದೀವಿ, ಮತ್ತೇನು ಧ್ರುವೀಕರಣ ಆಗುವಂಥದ್ದು ಏನಿದೆ. ಯಾಕಂದ್ರೆ ನೆಕ್ಸ್ಟ್ ಸತೀಶ್ ಜಾರಕಿಹೊಳಿ ಅವರು ಇಲ್ಲಾಂದ್ರೆ ಪರಮೇಶ್ವರ್ ಇಬ್ಬರಲ್ಲಿ ಒಬ್ರು CM ಆಗ್ತಾರೆ ಅಂತೇಳಿ ಅಲ್ಲಿ ಡೆಲ್ಲಿನಲ್ಲಿ ಚರ್ಚೆ ಆಗ್ತಾ ಇದೆ ಅಂತ. ಇಲ್ಲಿ ಚರ್ಚೆ ಆಗಿಲ್ಲ, ಅಲ್ಲೇ ಆಗಿರ್ಬೋದು, ಇಲ್ಲಿ ಚರ್ಚೆ ಆಗಿಲ್ಲ ರೀ. ಇಲ್ಲಿ ನಮ್ಮಲ್ಲಿ ಚರ್ಚೆ ಆಗಿಲ್ಲ. ಸೊ ಅವ್ರು ಬಂದಿದ್ರಷ್ಟೇ, ಅಂಥದ್ದು ಇಂಥಲ್ಲಿಗೆ ವಿಶೇಷ ಏನಿಲ್ಲ. ಪವರ್ ಸೆಂಟರ್ ಸರ್ ಇಲ್ಲಿ ಏನಿಲ್ಲ, ಇಲ್ಲಿ ಹಂಗೇನು ಪವರ್ ಸೆಂಟರ್ ಏನಿಲ್ಲ. ಅಲ್ಲ ಇವಾಗಲ್ಲ ಸರ್, ನೆಕ್ಸ್ಟ್ ಈಗ ಆ ಪರಿಸ್ಥಿತಿ ಬರೋಲ್ಲ ಈಗ ಸದ್ಯಕ್ಕಂತೆ, ಅದಿಲ್ಲ. ಮುಂದಿನ ಆಗು ಹೋಗುಗಳ ಬಗ್ಗೆ ಚರ್ಚೆ ನಡೆಸಿದ್ದೀರಾ ಸರ್? ಆಗೋಗಿಲ್ಲ, ಹಿಂದಕ್ಕೆ ಯಾವಾಗಲೂ ಚರ್ಚೆ ಮಾಡಿದ್ವಿ, ಹೊಸದೇನಿಲ್ಲ. ಹಿಂದೂ ಕೂಡ ಸಾಕಷ್ಟು ಸಾರಿ ನಾವು ಇಲ್ಲಿ ಸೇರಿದ್ದೀವಿ. ರಾಜ್ಯದ ಆಗುಗಳನ್ನ ಅವಾಗ ಕೂಡ ಚರ್ಚೆ ಮಾಡಿದ್ವಿ, ಹೊಸದೇನಿಲ್ಲ. CM ಎದುರಾಗಿರೋ ಸಂಕಷ್ಟದ ಬಗ್ಗೆ ಚರ್ಚೆ ಆಯ್ತಾ ಸರ್? ಸಂಕಷ್ಟ ಪಾರ ಆಗ್ಬೇಕಂತ ಪ್ರಾರ್ಥನೆ ಮಾಡಿದ್ವಿ. ಅವಕಾಶ ಬರಲಿ ಅಂತ ಸೇರಿ ಚರ್ಚೆ ಮಾಡಿದ್ವಿ. ಹಿಂದೆ ಸೇರಿದಾಗ DCM ವಿಚಾರದ ಬಗ್ಗೆ ಎಲ್ಲ ಚರ್ಚೆ ಆಗಿತ್ತು. ಏನೊಂದು ಸೊ ಇವತ್ತ ಗೊತ್ತಿದೆ ನಿಮಗೆ ಯಾವ ರೀತಿ ರಾಜ್ಯದಲ್ಲಿ ನಡೀತಾ ಇದೆ. ಸ್ವಾಭಾವಿಕ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಅದು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಸೊ ಎಲ್ಲ ಒಳ್ಳೇದಾಗಲಿ ಅಂತ ಎಲ್ಲ ರೀತಿಯಿಂದ ಚರ್ಚೆ ಮಾಡಿದ್ವಿ. ಇಲ್ಲ, ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಏನಾದರೂ ಬಂದರೆ ಆ ಬಗ್ಗೆ ಚರ್ಚೆ ಮಾಡಿದ್ರೆ? ಇಲ್ಲ, ಬದಲಾವಣೆ ಪ್ರಶ್ನೆ ಇಲ್ಲ. ಯಾಕೆ ನಮ್ಮಲ್ಲಿ ಯಾರು ಕೂಡ ಬದಲಾವಣೆ ಯಾರೂ ಬಯಸಿಲ್ಲ. ಆ ದಿನಗಳು ಬರಲ್ಲ ಅಂತ ನಮಗೆ ಒಂದು ದೃಢವಾದ ನಂಬಿಕೆ ಇದೆ. ಒಂದು ವೇಳೆ ಅಂದ್ರೆ ಆ ದಿನ ಬಂದಾಗ ಹೇಳಲ್ಲ, ಒಂದು ವೇಳೆ ಇನ್ನೂ ಇಲ್ಲಲ್ಲ, ಒಂದು ವೇಳೆ ಇಲ್ಲ, ರೆಡಿ ಪ್ರಶ್ನೆ ಇಲ್ಲ, ರೆಡಿ. ಅದನ್ನ ನಾವು ಚರ್ಚೆನೂ ಮಾಡಿಲ್ಲ, ಯಾರು ಕೂಡ ಏನೂ ಮಾಡಿಲ್ಲ. ಪರಸ್ಪರ ಒಪ್ಪಂದಕ್ಕೆ ಇವತ್ತಿನ ಸಭೆ ಮುನ್ನುಡಿ ಬರೆಯುತ್ತಾ ಅಂತ ಸಹಕಾರ ಕೊಡಿ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಏನಾದ್ರು ಮಾತುಕತೆ ಇಬ್ರು ಯಾಕೆಂದ್ರೆ ಅಧ್ಯಕ್ಷರನ್ನು ಭೇಟಿಯಾಗಿದ್ದೀರಿ, ಪರಮೇಶ್ವರನ್ನು ಭೇಟಿಯಾಗಿ. ಯಾಕಂದ್ರೆ ರಾಜಣ್ಣವರು ನೀವಾಗಿ ಇಲ್ಲ ಪರಮೇಶ್ವರ್ ಆಗಿ ಅಂತ ಹೇಳ್ತಾ ಇದ್ದಾರೆ ಸರ್. ಬಾಯ್ಬಿಟ್ಟು ಓಪನ್ ಆಗಿ ಹೇಳಿ. ಈಗ ಆ ಪ್ರಶ್ನೆಯಲ್ಲಿ ಉದ್ಭವಿಸೋದಿಲ್ಲ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇರ್ತಾರೆ. ಹೀಗಾಗಿ ಅದನ್ನು ಚರ್ಚೆ ಮಾಡೋದು ಅನಾವಶ್ಯಕ ಅಂತ ಸಾಕಷ್ಟು ಸಾರಿ ಹೇಳಿದ್ದೀನಿ. ಇವತ್ತು ಕೂಡ ಅದನ್ನೇ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಏನು ಮಾಡಿಸಿದ್ದೀರಿ ಸರ್? ಇವತ್ತು BJP ಒಂದು ಆಡಿಯೋ ರಿಲೀಸ್ ಮಾಡಿದ್ದಾರೆ ಸರ್. ಅದರಲ್ಲಿ ಮೂಡಾದ ನಡವಳಿ ಬಗ್ಗೆ ಆಡಿಯೋ. ಎಲ್ಲಿಯೂ ಕೂಡ ಮುಖ್ಯಮಂತ್ರಿಯವರ ಪತ್ನಿಯವರ ಹೆಸರಿಗೆ ಸೈಟ್ ಕೊಡಬೇಕು ಅನ್ನುವಂಥ ದಾಖಲೆನೇ ಇಲ್ಲ. ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ CM ಅವರಿಗೆ 14 ಸೈಟ್ ಕೊಡಲಾಗಿದೆ ಅನ್ನೋದು ಅವರ ಆರೋಪ. ನೋಡಿ, ಏನೇ ಇದ್ರೂ ಚರ್ಚೆ ಎನ್ಕ್ವೈರಿ ನಡೀತಾ ಇದೆ. ಆಯೋಗ ನೇಮಿಸಿದ್ದಾರೆ CM ಅವರು, ದೇಸಾಯಿ ಆಯೋಗ. ಅಲ್ಲಿ ಅವಕಾಶ ಇದೆ ಎಲ್ಲ ಹೇಳಲಿಕ್ಕೆ. ಸೊ ಅವ್ರು ವರದಿ ಕೊಟ್ಟ ನಂತರ ನೋಡೋಣ ಹತ್ರ ಏನು ಬರ್ತೈತೆ, ಆಗ ನೋಡೋಣ. ಏನು ಮಾಡಿಸಿದ್ದೀರಿ ಸರ್? ಅವ್ರು ಜೋಳದ ರೊಟ್ಟಿ ಏನೋ ಸ್ಪೆಷಲ್. ತುಂಬಾ ಚೆನ್ನಾಗಿತ್ತು ಅಂದ್ರಲ್ಲ ಸರ್? ಡೈರೆಕ್ಟು ಸರ್ ರೊಟ್ಟಿ ತುಂಬಾ ಚೆನ್ನಾಗಿತ್ತು, ಖುಷಿ ಆಯ್ತು ನನಗೆ ಇವತ್ತು. ಜೋಳದ ರೊಟ್ಟಿ ಪಲ್ಯ ಏನು ಮಾಡಿಸಿದ್ದೀರಿ? ಗೋಕಾಕ್ ಕರ್ದಂಟು ರೊಟ್ಟಿ ಸ್ಪೆಷಲ್. ತುಪ್ಪ ಗಿಪ್ಪ ಹಾಕ್ಸಿದ್ರೆ ಸರ್ ಜೋಳದ ರೊಟ್ಟಿ? ಹಾಕಿ ನೀವು ಜಾಸ್ತಿ